ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ ಸಾಂಬಾರು ಬಿದ್ದು ದೋಸೆ ಹಿಟ್ಟು ಬಿದ್ದು ತುಂಬ ಹಾಳಾಗಿರುತ್ತೆ. ಅಂಥ ಸಮಯದಲ್ಲಿ ನಾವು ಬರೀ 2 ನಿಮಿಷದಲ್ಲಿ ಮನೆಯಲ್ಲಿರುವಂಥ 2 ವಸ್ತುವಿನಿಂದ ಸುಲಭವಾಗಿ ಗ್ಯಾಸ್ ಸ್ಟವನ್ನು ಸ್ವಚ್ಛಗೊಳಿಸ್ಬೋದು. ಅದು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಗ್ಯಾಸ್ ಸ್ಟವ್ ಮೇಲೆ ಅರ್ಧ ಹೋಳು ಲಿಂಬೆಹಣ್ಣು, 1 ಚಮಚ ಅಡುಗೆ ಸೋಡಾ ಇಟ್ಟು ನೋಡಿ, ಅದರ ಮ್ಯಾಜಿಕ್ಕೇ ಬೇರೆ. ಎಷ್ಟೇ ಕೊಳೆಯಾದ ಗ್ಯಾಸ್ ಸ್ಟವನ್ನು ಬರೀ 2 ನಿಮಿಷದಲ್ಲಿ ಫಳಫಳ ಹೊಳೆಯುವಂತೆ ಮಾಡಬಹುದು. ಅರ್ಧ ಹೋಳು ಲಿಂಬೆಹಣ್ಣಿನ ಮೇಲೆ 1 ಚಮಚ ಅಡುಗೆ ಸೋಡನ್ನು ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಚೆನ್ನಾಗಿ ಉಜ್ಜಿ ತಿಕ್ಕಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಉಜ್ಜಬೇಕು. ಈ ರೀತಿ ತಿಕ್ಕಿ ನಿಮಗೆ ಸಾಬೂನು ನುರೆಯಾಗಿ ಬರುತ್ತೆ. ಇದೇ ರೀತಿ ತಿಕ್ತಾ ಇರಬೇಕು. ಒಂದು 2 ನಿಮಿಷ ಆದಮೇಲೆ ಬಟ್ಟೆಯನ್ನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮೇಲೆಲ್ಲ ಚೆನ್ನಾಗಿ ಒರೆಸಬೇಕು. ಈ ರೀತಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಆದಮೇಲೆ ಒಣಗಿದ ಬಟ್ಟೆಯಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಒರೆಸಬೇಕು. ನೀರಿನ ಪಸೆ ಇರದಾಗೆ ಚೆನ್ನಾಗಿ ಒರೆಸಬೇಕು. ಇವಾಗ ನೋಡಿದರೆ ಗ್ಯಾಸ್ ಸ್ಟವ್ ಮೊದಲಿಗಿಂತ ಎಷ್ಟು ಫಳಫಳ ಹೊಳಿತಾ ಇದೆ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಬರೀ 4 ಮಾವಿನ ಹಣ್ಣಿದ್ರೆ ಸಾಕು, ಜಟ್ಪಟ್ ಅಂತ ಬರೀ 2 ನಿಮಿಷದಲ್ಲಿ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಮಾಡ್ಬೋದು. 4 ಮಾವಿನ ಹಣ್ಣನ್ನು ತೊಳೆದು ಈ ರೀತಿ ಕಟ್ ಮಾಡಿಕೊಂಡು ಚಮಚದಲ್ಲಿ ಈ ಹಣ್ಣನ್ನು ಈ ರೀತಿ ತೆಗೆದು ನಾನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಹಣ್ಣನ್ನು ಈ ರೀತಿ ತೆಗೆದು ಹಾಕ್ಕೊಳ್ಬೇಕು. ಎಲ್ಲವನ್ನು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರನ್ನೇ ಹಾಕ್ಕೊಳ್ಬೇಕು. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ. ಬಾಣಲೆ ಕಾದ ಮೇಲೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ಮೇಲೆ ಸಾಸಿವೆ ಚಿಟಪಟ ಆದಮೇಲೆ 2 ಎಸಳು ಬೆಳ್ಳುಳ್ಳಿ, ಆಮೇಲೆ 2 ಬ್ಯಾಡಗಿ ಮೆಣಸು, ಸ್ವಲ್ಪ ಕರಿಬೇವಿನ ಎಲೆಗಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆವಾಗ ರೆಡಿ ಮಾಡಿ ಇಟ್ಟುಕೊಂಡಂಥ ಮಾವಿನ ಹಣ್ಣನ್ನು ಹಾಕಿ ಇನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ 2 ಸ್ಪೂನಷ್ಟು ಚಿಲ್ಲಿ ಪೌಡರು, 1.5 ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆ ಮತ್ತು ಮಾವಿನ ಹಣ್ಣು ಸರಿಯಾಗಿ ಮಿಕ್ಸ್ ಆಗುವಂತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಸಾಲೆಯನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ. ಆಮೇಲೆ 1/4 ಕಪ್ಪಷ್ಟು ಬೆಲ್ಲವನ್ನು ಹಾಕಿ ಇನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ಮಾವಿನ ಹಣ್ಣು ಸರಿಯಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ತಾ ಇರಬೇಕು. ಇಲ್ಲಿಗೆ ನಮ್ಮ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಇವಾಗ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಬೆಳ್ತಿಗೆ ಅನ್ನಕ್ಕೆ ಈ ಗೊಜ್ಜಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು ವೇಳೆ ಅನ್ನಕ್ಕಲ್ಲದಿದ್ದರೂ ಈ ಗೊಜ್ಜನ್ನು ನೀವು ಪೂರಿ, ಚಪಾತಿ, ಪರಾಟ ಜೊತೆನೂ ತಿನ್ಬೋದು. ತುಂಬ ಟೇಸ್ಟ್ ಕೊಡುತ್ತೆ. ಈ ಗೊಜ್ಜಿನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.